ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಗಮನ ಸೆಳೆದಿರುವಂತ ಏನು ಲಕ್ಕುಂಡಿ ನಿಧಿ ಪ್ರಕರಣ ಈಗ ಏನು ಮತ್ತೆ ಉತ್ಖನದ ಹಂತಕ್ಕೂ ಕೂಡ ಬಂದಿರುವಂತದ್ದು. ಸದ್ಯ ನಾನು ಲಕ್ಕುಂಡಿಯ ಕೋಟೆ ವೀರಭದ್ರ ದೇವಸ್ಥಾನದಲ್ಲಿದ್ದೀನಿ. ಇವತ್ತು ಏನು ಈ ಒಂದು ದೇವಸ್ಥಾನದ ಆವರಣದಲ್ಲಿ ಬೆಳಗ್ಗೆಯಿಂದ ಇವತ್ತು ಉತ್ಖನನ ಆರಂಭವಾಗಿ ಆಗ್ತಾ ಇರುವಂತದ್ದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಏನು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಈ ಒಂದು ಉತ್ಖನನ ನಡೀತಾ ಇದೆ. ಹೀಗಾಗಿ ಈಗಾಗಲೇ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಏನು ಪ್ರಿಪರೇಷನ್ ಕೂಡ ನಡೀತಾ ಇರುವಂತದ್ದು. ಹೀಗಾಗಿ ಈ ಒಂದು ದೇವಸ್ಥಾನ ಏನಿದೆ ಆ ದೇವಸ್ಥಾನದ ಹೆಬ್ಬಾಗಿಲದಿಂದ ಈ ಒಂದು ಸಿದ್ದರ ಬಾವಿ ಅಂತಿದೆ, ಈ ಸಿದ್ದರ ಬಾವಿವರೆಗೂ ಕೂಡ ಸುಮಾರು ಏನು 33 ಅಡಿವರೆಗೂ ಕೂಡ ಅಂದ್ರೆ 10x10 ಮೀಟರ್ ವರೆಗೂ ಕೂಡ ಈ ಒಂದು ಉತ್ಖನನ ಆರಂಭವಾಗುತ್ತೆ. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಸುಮಾರು 8 ಅಡಿವರೆಗೂ ಕೂಡ ಈ ಒಂದು ಉತ್ಖನನ ನಡೀತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಏನು ಸಿದ್ದರ ಬಾವಿ ಇದೆ, ಸಿದ್ದರ ಬಾವಿಯಿಂದ ಈ ಒಂದು ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವಂತ ಒಂದು ಏನು ರಸ್ತೆ ಇರುವಂತದ್ದು. ಹೀಗಾಗಿ ಈ ಒಂದು ಭಾಗಕ್ಕೆ ಅಂದ್ರೆ ಸುಮಾರು 3 ತಿಂಗಳ ಕಾಲದವರೆಗೂ ಏನು ಉತ್ಖನನ ನಡೀತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ತಜ್ಞರು ಕೂಡ ಇವತ್ತು ಈ ಒಂದು ಉತ್ಖನನದಲ್ಲಿ ಭಾಗಿಯಾಗಲಿದ್ದಾರೆ. ಸಾಕಷ್ಟು ಸುಮಾರು 25ಕ್ಕೂ ಹೆಚ್ಚು ಕೂಲಿ ಕಾರ್ಮಿಕರು ಕೂಡ ಭಾಗಿಯಾಗಲಿದ್ದಾರೆ. ಹೀಗಾಗಿ ಇವತ್ತು ಯಾವ ರೀತಿಯಾಗಿ ಈ ಒಂದು ಉತ್ಖನನ ನಡೆಯುತ್ತೆ ಮತ್ತೆ ಏನೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ರೆ, ಯಾವೆಲ್ಲ ಅಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಕೇಳ್ತಾ ಹೋಗೋಣ. ಈ ಒಂದು ಪ್ರಾಧಿಕಾರದ ಲಕ್ಕುಂಡಿ ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿರುವಂತಹ ಶರಣು ಗುಗೇರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಏನು ಉತ್ಖನನ ನಡೀತಾ ಇದೆ, ಯಾವ ರೀತಿಯಾಗಿ ನಡೀತಾ ಇದೆ, ಏನೇನೆಲ್ಲ ಪ್ರಕ್ರಿಯೆ ಇದೆ ಸರ್ ಇವತ್ತ? ನಾವು ಇವತ್ತು ಅಧಿಕೃತವಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ 10 ಮೀಟರ್ ಬಾರ್ 10 ಮೀಟರ್ ವ್ಯಾಪ್ತಿಯಲ್ಲಿ ಅಧಿಕೃತವಾಗಿ ಉತ್ಖನನವನ್ನ ಪ್ರಾರಂಭ ಮಾಡಿದ್ದೇವೆ. ಇದಕ್ಕೆ ಕೋರ್ ಡೈರೆಕ್ಟರ್ ಆದಂತ TM ಕೇಶವ್ ಅವರ ನೇತೃತ್ವದಲ್ಲಿ ಈ ಉತ್ಖನನ ನಡೀತಾ ಇದೆ. ಕೋ ಡೈರೆಕ್ಟರ್ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕರಾದಂತ ಡಾಕ್ಟರ್ ಶೇಜೇಶ್ವರ್ ಅವರು ಮತ್ತು ಹಂಪಿಯ ಪುರಾತತ್ವ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಂಜನಾಯಕ್ ಅವರು ಮತ್ತು ಸೂಪರ್ವೈಸರು, ನಮ್ಮ ಕಾರ್ಮಿಕ ಸಿಬ್ಬಂದಿ, ಪುರುಷರು ಮತ್ತು ಮಹಿಳೆಯರು, ನಮ್ಮ ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ಸಿಬ್ಬಂದಿಯೂ ಸಹಿತವಾಗಿ ಏನು ಇದಕ್ಕೆ ಅವಶ್ಯಕತೆ ಇದೆ, ಬಂದೋಬಸ್ತ್ ಇರಬಹುದು, ಸಾಧನ ಸಲಕರಣೆಗಳಿರ್ಬೋದು, ಸ್ವಚ್ಛತಾ ಕಾರ್ಯ ಇರಬಹುದು, ಪೊಲೀಸ್ ಮಿತ್ರ ಸೇವೆ ಇರಬಹುದು, ಈ ತರ ಉತ್ಖನನಕ್ಕೆ ಸುಸಜ್ಜಿತವಾಗಿ ನಡೀಲಿಕ್ಕೆ, ಸುರಕ್ಷಿತವಾಗಿ ನಡೀಲಿಕ್ಕೆ ಏನೇನು ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆಯೋ ಆ ಎಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗುತ್ತಿದೆ. ಸರ್, ಈಗ ಈ ಒಂದು ದೇವಸ್ಥಾನದಲ್ಲಿ ಏನೇನಿದೆ ಸರ್? ಯಾವ ಕಾರಣಕ್ಕೆ ಇಲ್ಲೇ ಉತ್ಖನನ ಮಾಡಲಾಗ್ತಾ ಇದೆ? ಇವತ್ತು ಸ್ಥಳೀಯರು ಹೇಳುವ ಪ್ರಕಾರ ಲಕ್ಕುಂಡಿಯಲ್ಲಿ ಎಲ್ಲೆಂದರಲ್ಲಿ ಮೊನ್ನೆ ತಾನೇ ತಾವು ನಿಧಿಯನ್ನ ಸಿಕ್ಕಿದ್ದನ್ನ ತಾವು ಗಮನಿಸಿದ್ರಿ. ಹಳೆಯ ಮನೆ ಪಾಯ ತೆಗಿಬೇಕಾದ್ರೆ ಹಲವಾರು ಜನರಿಗೆ ಸಿಕ್ಕಿದೆ ಅಂತನೂ ಸಹಿತ ಸಾರ್ವಜನಿಕರು ಮಾತಾಡ್ತಾರೆ. ಇಲ್ಲಿ ಇವತ್ತು ಮಾಡುವಂತ ಉದ್ದೇಶ ಏನು ಅಂತಂದ್ರೆ, ಇದು ಒಂದು ಪ್ರಮುಖವಾದಂತ ಸ್ಥಳ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ದರ ಬಾವಿ ಮಧ್ಯದಲ್ಲಿ ಹೋಗಿ ಬರ್ಲಿಕ್ಕೆ ಒಂದು ಲಿಂಕ್ ಇದೆ ಅನ್ನುವಂಥದ್ದು. ಅದ್ರ ಜೊತೆಗೆ ಇದಕ್ಕೆ ಅಂಟಿಕೊಂಡೇ ಒಂದು ಕೋಟೆ ಭಾಗ ಇದೆ ಮತ್ತು ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ. ನನ್ನ ಹಿಂಭಾಗದಲ್ಲಿ ಒಂದು ಗುಡಾವನ್ ಇದೆ. ಆ ಗುಡಾವನ್ ಹತ್ತಿರ ಒಂದು 30-40 ವರ್ಷಗಳ ಹಿಂದೆ ನಾಟಕವನ್ನ ಆಡ್ತಿದ್ರಂತೆ. ಆ ನಾಟಕವನ್ನು ಆಡುವಂತ ಸಂದರ್ಭದಲ್ಲಿ ಹಾರ್ಮೋನಿಯಂ ಮಾಸ್ತರ್ ಕೂಡ್ಲಿಕ್ಕೆ ಒಂದು 4 ಫೀಟ್ ತಗ್ಗನ್ನ ತೆಗಿಬೇಕಾದ್ರೆ ಅಲ್ಲಿ ಅವಶೇಷಗಳು ದೊರೀತಾವು ಇದ್ದು ನಾವು ಅದನ್ನ ನೋಡಿ ಮುಚ್ಚಿಬಿಟ್ಟು ಎನ್ನುವಂತ ಮಾತುಗಳನ್ನು ಹೇಳ್ತಾರೆ. ಒಟ್ಟಾರೆಯಾಗಿ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಏನು ಉತ್ಖನನ ನಡೀತಾ ಇದೆ, ಖಂಡಿತವಾಗಿಯೂ ಸಹಿತವಾಗಿ ಇತಿಹಾಸಕ್ಕೆ ಪೂರಕವಾಗಿ ಮತ್ತು ಲಕ್ಕುಂಡಿ ಇತಿಹಾಸಕ್ಕೆ ಪೂರಕವಾದಂತ ಪುರಾವೆಗಳು ಸಿಗ್ತಾವು ಅನ್ನುವಂತ ವಿಶ್ವಾಸ ಇದೆ. ಈ ಹಿಂದೆ 2003-4ರಲ್ಲಿ ಡಾಕ್ಟರ್ ಸುಂದರ್ ಅವರ ನೇತೃತ್ವದಲ್ಲಿ ಮೊದಲನೇ ಉತ್ಖನನ 2 ಸ್ಥಳಗಳಲ್ಲಿ ನಡೀತಾ ಇತ್ತು. ಕಲ್ಲಿನ ಚಾಲುಕ್ಯರು, ರಾಷ್ಟ್ರಕೂಟರು, ಕಲಚೂರಿ ಅರಸರು, ವಿಜಯನಗರ ಸಾಮ್ರಾಜ್ಯಕ್ಕೆ ಮಾತ್ರ ಇತಿಹಾಸ ಸೀಮಿತವಾಗಿದ್ದಂತ ಲಕ್ಕುಂಡಿ ಇತಿಹಾಸ ನವಶಿಲಾಯುಗಕ್ಕೆ ಹೋಗಿರುವುದನ್ನು ನಾವು ಗಮನಿಸಬಹುದು. ಹಾಗೆ ಇವತ್ತೇನು ಅಧಿಕೃತವಾಗಿ ಉತ್ಖನನಕ್ಕೆ ಚಾಲನೆ ನೀಡಲಾಗುತ್ತಿದೆ, ಇದರಿಂದ ನಮಗೆ ಬಹಳಷ್ಟು ಪುರಾವೆಗಳು ಸಿಗುವಂತ ವಿಶ್ವಾಸದಲ್ಲಿ ನಾವೆಲ್ಲ ಇದ್ದೇವೆ. ಅಂದ್ರೆ ಇಲ್ಲಿ ಏನು ಟಂಕ ಶಾಲೆ ಇತ್ತು, ಆ ತರದ್ದು ಏನಾದ್ರು ಇಲ್ಲಿ ಚಿನ್ನಾಭರಣ ಆಗ್ಲಿ ನಿಧಿ ಆಗ್ಲಿ ಸಿಗೋ ಸಂಭವ ಆ ತರದ್ದು ಏನಾದ್ರು ಅನ್ಸುತ್ತಾ ನಿಮಗೆ? ಇಂದು ಏನು ಉತ್ಖನನ ನಡೀತಾ ಇದೆ, ಇಲ್ಲಿಂದ ಕೇವಲ 60-70 ಮೀಟರ್ ಮಾತ್ರ ಮುಂಬೈ ಏನು ಪ್ರಮುಖ ವಾಣಿಜ್ಯ ನಗರಿ ಈಗಿದೆ, ಆಗ ಲಕ್ಕುಂಡಿ ಸಹಿತ ಆರ್ಥಿಕವಾಗಿ ಬಲಿಷ್ಠವಾದಂತ ಕೇಂದ್ರ ಆಗಿತ್ತು. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಅಚ್ಚಪ್ಪನ ಬೈಲು ಅಂತ ಕರೀತಾರೆ. ಅಂತ ಅಚ್ಚಪ್ಪನ ಬೈಲು ಈಗೇನು ಉತ್ಖನನ ನಡೀತಾ ಇದೆ, ಇಲ್ಲಿಂದ ಕೇವಲ
60ರಿಂದ 70 ಮೀಟರ್. ಮೊನ್ನೆ ಏನು ಪ್ರಜ್ವಲ್ ರಿಕ್ತಿ ಅನ್ನುವ ಬಾಲಕನಿಗೆ ಏನು ನಿಧಿ ಸಿಕ್ತು ಆ ಒಂದು ಪ್ರದೇಶವೂ ಸಹಿತವಾಗಿ ಕೇವಲ 200ರಿಂದ 250 ಮೀಟರ್ ದೂರ ಇರುವುದರಿಂದ ಒಟ್ಟಾರೆಯಾಗಿ ಇಲ್ಲಿ ಪುರಾವೆಗಳು ಸಿಗುವಂತ ವಿಶ್ವಾಸದಲ್ಲಿ ನಾವೆಲ್ಲ ಇದ್ದೇವೆ. ಇದು ಏನು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾಗಿರುವಂತಹ ಶರಣು ಗುಗೇರ್ ಅವರ ಮಾತು. ಅಂದ್ರೆ ಏನು ಪ್ರಜ್ವಲ್ ರಿತ್ತಿ ಅವರ ಮನೆಯಲ್ಲಿ ಏನು ನಿಧಿ ಪತ್ತೆ ಆಯ್ತು, ಅದಾದ ನಂತರ ಇದಕ್ಕೆ ಸುಮಾರು 100-200 ಮೀಟರ್ ಅಷ್ಟು ಅಂತರ ಇದೆ, ಸಾಕಷ್ಟು ಪುರಾವೆಗಳು ಲಭ್ಯವಾಗುವ ಸಂಭವ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಶ್ ಕಡ್ಲಿಮಟ್ಟಿ, ನ್ಯೂಸ್ ಫಸ್ಟ್, ಗದಗ.